ತುಮಕೂರಿನಲ್ಲಿ ದೇವೇಗೌಡರು ಸೋತ್ರೆ ಈ ಸರ್ಕಾರವೇ ಇರೋದಿಲ್ವಾ ಅನ್ನುವಂತ ಪ್ರಶ್ನೆ ಲೋಕಸಭಾ ಎಲೆಕ್ಷನ್ ನಂತರ ದೋಸ್ತಿ ಸರ್ಕಾರವೇ ಇರೋದಿಲ್ಲ. ಯಾಕೆ ಏನು ಬ್ರೇಕಿಂಗ್ ನ್ಯೂಸ್ ನಲ್ಲಿ ತುಮಕೂರಲ್ಲಿ ದೇವೇಗೌಡರು ಏನಾದರೂ ಸೋತ್ರೆ ಈ ದೋಸ್ತಿ ಸರ್ಕಾರನೇ ಇರೋದಿಲ್ವಾ ಅನ್ನುವಂತ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಂತಂದ್ರೆ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ನೀಡಿದ್ದು ನೀವೆಲ್ಲ ಕೇಳಿಸ್ಕೊಂಡ್ರಿ. ಅಂದ್ರೆ ಮೈಸೂರಿಗೋಸ್ಕರ ತುಮಕೂರನ್ನ ಪಡ್ಕೋತಾ ಇದ್ದಾರೆ, ತುಮಕೂರನ್ನ ಬಿಟ್ಟು ಕೊಡ್ತಿದ್ದಾರೆ ಜೆಡಿಎಸ್ಗೆ ಅಂತ ಹೇಳಿ ಶ್ರೀನಿವಾಸ್ ಅವರು ಹೇಳಿದ್ರು. ಅದಾದ ನಂತರ ಕಾಂಗ್ರೆಸ್ನ ಮುಖಂಡ ರಾಜಣ್ಣ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ದೊಡ್ಡ ಮೀನು ಸಣ್ಣ ಮೀನಿಗೆ ತಿಂತಾ ಇದೆ, ಅಂದ್ರೆ ದೇವೇಗೌಡರು ಮುದ್ದ ಹನುಮೇಗೌಡರನ್ನ ತಿಂತಾ ಇದೆ ಅಂತ ಹೇಳಿ ಇಬ್ಬರಿಗೂ ಮೀನಿಗೆ ಹೋಲಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಾಜಣ್ಣನವರು. ಯಾಕೆ ಬರ್ತಾರೆ ಅಂದ್ರೆ ಹೌದು ಏನಾಗಿದೆ, ಅವ್ರಿಗೆ ಅಲ್ಲೆಲ್ಲ ಮೊಮ್ಮಕ್ಳುಗಳು ಕಾಟ. ಅಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ ಅದು ಕೂಡ ಬಹಳ ಕಾಂಗ್ರೆಸ್ಗೆ ಸುಭದ್ರವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ 5 ಜನ MLAಗಳು ಕಾಂಗ್ರೆಸ್ನವ್ರು ಇದ್ದಾರೆ, 2 JDSನವ್ರು ಇದ್ದಾರೆ, 7 ಜನ ಇರ್ತಕ್ಕಂಥದ್ದು. ಆದರೆ ಅವರು ದೇವೇಗೌಡರು ತುಮಕೂರಿಗೆ ಬರ್ತಕ್ಕಂಥದ್ದು ಏನಂದ್ರೆ ಈಗ ಒಂದು ಗಾದೆ ಇದೆಯಲ್ಲಪ್ಪ, ದೊಡ್ಡ ಮೀನು ಸಣ್ಣ ಮೀನು ತಿನ್ಬಿಡುತ್ತೆ ಅಂತ. ಹಂಗೆ ಅವರು ಗೌಡ್ರು ಇವರು ಗೌಡ್ರು, ಅವ್ರು ದೊಡ್ಡ ಗೌಡ್ರು ಇವ್ರು ಚಿಕ್ಕ ಗೌಡ್ರು, ಅಷ್ಟೇ ವ್ಯತ್ಯಾಸ. ಕೊಡ್ತದೆ ಅಂತ ನಾವು ಇನ್ನೂ ಆಶಾವಾದಿಗಳಾಗಿದ್ದೀವಿ. ಪಾಪರಿ ನೋಡ್ರಿ, ಸಿದ್ದರಾಮಯ್ಯನವರು ಅವರು ಯಾವತ್ತೂ ಕೂಡ ಮುದ್ದನ್ಮೇಗೌಡರು ಪರನೇ ಹೊರತು ಮುದ್ದನ್ಮೇಗೌಡರು ವಿರುದ್ಧ ಏನಿಲ್ಲ. ಸುಮ್ಮನೆ ಮಾಧ್ಯಮದವರು ಸೃಷ್ಟಿ ಅಷ್ಟೇ. ಈಗ ಸಿದ್ದರಾಮಯ್ಯನವರು ಅವರು ಅಲಿಯನ್ಸೇ ಬೇಡ ಅನ್ನೋರು, ಅವರು ಅಲಿಯನ್ಸೇ ಬೇಡ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ಪ್ರತಿಪಾದನೆ. ನಾನು ತಿಳಿದಂಗೆ ಅವರು ಏನೇ ಅಲಿಯನ್ಸ್ ಅವರು ಒಪ್ಪಿದ್ರು ಕೂಡ ಇದು ಈ ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೇನೆ. ಆ ನಂತರದಲ್ಲಿ ಅಲಿಯನ್ಸ್ ಬಗ್ಗೆ ಅದೆಲ್ಲ ಒಂದು ಮತ್ತೆ ಯೋಚನೆ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಕೂಡ ಅದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಂದ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿದೆ ಅಂದ್ರೆ ಅದು 100ಕ್ಕೆ 100ರಷ್ಟು ಸುಳ್ಳು. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಒಂದು JDS ಸಚಿವರ ಹೇಳಿಕೆ, ಮಗದೊಂದು ಕಾಂಗ್ರೆಸ್ನ ಮಾಜಿ ಶಾಸಕರ ಹೇಳಿಕೆ, ಏನಿದ್ರ ಅರ್ಥ ಅಂತ ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಪ್ರತಿಷ್ಠೆಗೋಸ್ಕರ ಹಾಲಿ ಸಂಸದರಿಗೆ ತೊಂದರೆ ಆಗ್ತಾ ಇದೆಯಂತನಾ? ಹೌದು ಸಭಾ, ಏನಂದ್ರೆ ಈಗಾಗಲೇ ಮಾಜಿ ಶಾಸಕ KN ರಾಜಣ್ಣ ಹೇಳಿಕೆ ಕೊಟ್ಟಿರುವಂತದ್ದು. ಇವರು ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ರೀತಿ ಆರೋಪ ಮಾಡಿಲ್ಲ. ದೇವೇಗೌಡ ಕುಟುಂಬದಿಂದಲೇ ಮುದ್ದನ್ಮೇಗೌಡರಿಗೆ ಏನು ಆತಂಕ ಮತ್ತು ತೊಂದರೆ ಉಂಟಾಗಿರುವುದು ಎನ್ನುವಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ದೊಡ್ಡ ಮೀನು ಸಣ್ಣ ಮೀನನ್ನು ತಿಂತಾ ಇದೆ ಎನ್ನುವಂತ ರೀತಿಯಲ್ಲಿ, ಅಂದ್ರೆ ದೊಡ್ಡ ಗೌಡ್ರು ಅಂದ್ರೆ ದೇವೇಗೌಡ್ರೆ ಮುದ್ದನ್ಮೇಗೌಡರು ಅಂತ ತಿಂತಾ ಇದ್ದಾರೆ, ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಅರ್ಥದಲ್ಲಿ ಇವರು KN ರಾಜಣ್ಣ ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಉದ್ದೇಶ ಪೂರ್ವಕವಾಗಿ ಮುದ್ದನ್ಮೇಗೌಡರನ್ನ ತುಳಿಯುವಂತ ಕೆಲಸ ಆಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ KN ರಾಜಣ್ಣ ಏನು ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಇತಿಹಾಸ ನೋಡಿದ್ರೆ ಹಿಂದೆ 3-4 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ JDS ಇಂದ ಸ್ಪರ್ಧೆ ಮಾಡಿದ್ರು ಮುದ್ದನ್ಮೇಗೌಡರು. ಆ ಸಂದರ್ಭದಲ್ಲಿ B ಫಾರ್ಮ್ ಕೊಟ್ಟು ಆ ನಂತರ C ಫಾರ್ಮ್ ಕೊಟ್ಟಿರುವಂತಹ ಒಂದು ಉದಾಹರಣೆ ಇದೆ. ಹೀಗಾಗಿ ಹಲವಾರು ಬಾರಿ JDS ಅಲ್ಲಿ ಏನು ಮುದ್ದನ್ಮೇಗೌಡರಿಗೆ ತೊಂದರೆ ಉಂಟಾಗಿತ್ತು, ಟಿಕೆಟ್ ಸಿಕ್ಕಿರ್ಲಿಲ್ಲ. ಆ ನಂತರ ಕಾಂಗ್ರೆಸ್ಗೆ ಬಂದು ಏನು ಸ್ಪರ್ಧೆ ಮಾಡಿ ಸಂಸದರಾಗಿರುವಂತದ್ದು. ಇದು KN ರಾಜಣ್ಣ ಹೇಳಿರುವಂತಹ ಮಾತು. ಅದಾದ ನಂತರ ಈಗ ಏನು ತುಮಕೂರು ಏನು ಲೋಕಸಭಾ ಕ್ಷೇತ್ರ ಇದೆ, ನಾವೇನು ಬಿಟ್ಕೊಡ್ಲಿಕ್ಕೆ ಹೇಳಿರ್ಲಿಲ್ಲ, ನಾವು ಕಡಾಖಂಡಿತವಾಗಿ ಮೈತ್ರಿ ಧರ್ಮವನ್ನ ಪಾಲಿಸಿದ್ದೇವೆ ಅಂದ್ರೆ JDSನವರು. ಆದ್ರೆ ಕಾಂಗ್ರೆಸ್ನವರೇ ಹಾಲಿ ಸಂಸದ ಸ್ಥಾನವನ್ನು ಬಿಟ್ಟುಕೊಟ್ಟಿರುವಂತದ್ದು. ಅಂದ್ರೆ ನಾವು ಮೈಸೂರು ಕ್ಷೇತ್ರವನ್ನ ಕೇಳಿದೀವಿ, ಸಿದ್ದರಾಮಯ್ಯವರು ಮೈಸೂರು ಕ್ಷೇತ್ರವನ್ನು ಬಿಟ್ಟುಕೊಡದೆ ತುಮಕೂರು ಕ್ಷೇತ್ರ ಬಿಟ್ಟುಕೊಂಡು ಒಪ್ಕೊಂಡ್ರು. ಹಾಗಾಗಿ ಇದರಲ್ಲಿ ನಮ್ದೇ ಯಾವುದೇ ಬೇಡಿಕೆ ಇರಲಿಲ್ಲ,
ನಮಗೂ ಕೂಡ ಇದರಿಂದ ಸ್ವಲ್ಪ ಅಸಮಾಧಾನ ಅಂದ್ರೆ ಬೇಸರ ಇದೆ. ಹಾಲಿ ಸಂಸದರಾದಂತಹ ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು ನಮಗೂ ಬೇಸರ ಇದೆ. ಆದ್ರೆ ಅವ್ರ ಪಕ್ಷದವರ ಈ ರೀತಿ ಮಾಡಿರುವಂತದ್ದು ನಮ್ಮದಿಂದ ಯಾವುದೇ ರೀತಿಯ ಅವ್ರಿಗೆ ತೊಂದರೆ ಉಂಟಾಗಿಲ್ಲ, ನಾವು ಬೇಡಿಕೆನೂ ಇಟ್ಟಿರ್ಲಿಲ್ಲ ಎನ್ನುವಂಥದ್ದು. ಸೊ ಇದು ಕಾಂಗ್ರೆಸ್ ಪಕ್ಷದವರ ಒಂದು ಸಮಸ್ಯೆ ಆಗಿರುವುದರಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರೇ ಈ ಸಮಸ್ಯೆಯನ್ನು ಉಪಶಮನ ಮಾಡುವಂತಹ ಎಲ್ಲ ಕೆಲಸ ಮಾಡ್ತಾರೆ ಎನ್ನುವಂತ ಮಾತನ್ನು ಓಕೆ, ಈ ಇಬ್ಬರು ನಾಯಕರ ಹೇಳಿಕೆಯನ್ನ ನೋಡಿದಾಗ ಮಂಜುನಾಥ್, ಮೈತ್ರಿ ಸರ್ಕಾರಕ್ಕೆ ಡ್ಯಾಮೇಜ್ ಒಂದಾದ್ರೆ ಅಲ್ಲಿರುವಂತಹ ತಳಮಟ್ಟದ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡಲ್ವಾ? ಖಂಡಿತವಾಗಿಯೂ ಸಭಾ, ಯಾಕಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಎನ್ನುವಂತ ರೀತಿಯಲ್ಲಿ ಆಗ್ತಾ ಇದೆ ಈ ಮೈತ್ರಿ ಈ ಸರ್ಕಾರದ ಒಂದು ನಡೆ ಅಂತಾನೆ ಹೇಳ್ಬೇಕಾಗತ್ತೆ. ಮೇಲ್ಮಟ್ಟದಲ್ಲಿ ಎಲ್ಲಾ ವರಿಷ್ಠರು ಎಲ್ಲ ಮೇಲ್ಮಟ್ಟದ ಮುಖಂಡರೆಲ್ಲ ಮೈತ್ರಿ ಸಕ್ಸಸ್ ಆಗಿದೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರೆ, ಆದ್ರೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರ ಎದ್ದಿರುವಂತದ್ದು. ಯಾರು ಕೂಡ ಈಗ ತುಮಕೂರಿನ ಮಟ್ಟಿಗೆ ಹೋಲಿಕೆ ಮಾಡೋದಾದ್ರೆ ಕಾಂಗ್ರೆಸ್ನ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿರೋದ್ರಿಂದ ಎಲ್ಲಾ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಅಸಮಾಧಾನಗೊಂಡಿರುವಂತದ್ದು. ಮತ್ತೆ ಜೆಡಿಎಸ್ಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಇನ್ನೂ ತನಕ ತೀರ್ಮಾನ ಕೈಗೊಂಡಿಲ್ಲ. ಹಾಗಾಗಿ ಕಾರ್ಯಕರ್ತರಲ್ಲಿ ಕೂಡ ಇನ್ನೂ ರೀತಿಯ ಗೊಂದಲ ಇರುವಂತದ್ದು. ಇನ್ನೊಂದು ಕಡೆ ಜೆಡಿಎಸ್ನವರು ಇಲ್ಲ, ನಾವು ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಒಳ ಬೇಗುದಿ ಒಂದಿನ ಸ್ಫೋಟಗೊಳ್ಳುತ್ತೆ. ಇದು ಜೆಡಿಎಸ್ಗೆ ಶಾಪವಾಗಲಿದೆ, ಇನ್ನೊಂದು ಕಡೆ ಬಿಜೆಪಿಗೆ ಇದು ವರದಾನವಾಗಲಿದೆ. ಸಭಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ದೊಡ್ಡ ಮೀನು ಸಣ್ಣ ಮೀನಿಗೆ ತಿಂತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಮಾಜಿ ಶಾಸಕ ಕೆ.ಎನ್. ರಾಜಣ್ಣ ಅವರು ಭವಿಷ್ಯವನ್ನ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ಮೈತ್ರಿ ಆಗಿದೆ, ಆದರೆ ಲೋಕಸಭಾ ಚುನಾವಣೆ ನಂತರ ಈ ಮೈತ್ರಿ ಇರೋದಿಲ್ಲ ಅಂತ ಹೇಳಿ ರಾಜಣ್ಣನವರು ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಈ ರೀತಿ ಹೇಳಿಲ್ಲ ಇವರು, ಬಟ್ ಈ ರೀತಿಯ ಹೇಳಿಕೆಗಳನ್ನ ಮೊದಲಿಂದಲೂ ಕೂಡ ಕೊಡ್ತಾನೆ ಇದ್ದಾರೆ. ಆದ್ರೆ ಇದು ಅಲ್ಲಿರುವಂತಹ ಕಾರ್ಯಕರ್ತರಲ್ಲಿ ಜೊತೆಗೆ ಮೈತ್ರಿಗೂ ಕೂಡ ಒಂದ್ ರೀತಿಯಾಗಿ ಎಫೆಕ್ಟ್ ಆಗುತ್ತೆ. ಇನ್ನು ಮಗದೊಂದು ಸೈಡ್ ಬರೋದಾದ್ರೆ ಜೆಡಿಎಸ್ನ ಸಚಿವರಾಗಿರುವಂತಹ ಶ್ರೀನಿವಾಸ್ ಅವರ ಹೇಳಿಕೆ, ಅಂದ್ರೆ ಸಿದ್ದರಾಮಯ್ಯನವರು ಮೈಸೂರಿಗೋಸ್ಕರ ತುಮಕೂರನ್ನ ನಮಗೆ ಕೊಡ್ತಿದ್ದಾರೆ, ನಾವು ಮೈಸೂರಿಗೋಸ್ಕರ ಬೇಡಿಕೆ ಇಟ್ಟಿದ್ವಿ, ತುಮಕೂರಿಗೋಸ್ಕರ ಬೇಡಿಕೆ ಇಟ್ಟಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ಸಂಸದರಿದ್ದಾರೆ, ಅದು ಕಾಂಗ್ರೆಸ್ ಪಕ್ಷದವರು, ಸೊ ಹಾಗಾಗಿ ಅದಕ್ಕೆ ಬೇಡಿಕೆ ಇಟ್ಟಿರ್ಲಿಲ್ಲ. ಆದ್ರೆ ಇದೆಲ್ಲ ಅವರ ಸ್ಟ್ರಾಟಜಿ, ಮೈಸೂರನ್ನ ಉಳಿಸ್ಕೊಳ್ಳೋಕೋಸ್ಕರ ತುಮಕೂರನ್ನ ಅವರು ಜೆಡಿಎಸ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಹೇಳಿಕೆಯನ್ನ ನೀಡಿದ್ದಾರೆ.